ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ MBA ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ಬರುವಂತಹ KMAT ಮತ್ತು ಕರ್ನಾಟಕ PGCET ಎಕ್ಸಾಮ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಥವಾ ಯಾವ ಎಕ್ಸಾಮ್ ಸಿಲೆಬಸ್ ಇರುತ್ತೆ ಅಥವಾ ನೀವು ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅಂತ. ಸೊ ಇವತ್ತು ಈ ತರಗತಿಗಳಲ್ಲಿ ನೆಕ್ಸ್ಟ್ ಬರುವಂತಹ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಏನು MBA ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದು ಕೂಡ ನಿಮಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಯಾಕಂದರೆ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಎಕ್ಸಾಮ್ಗಳು ಸಿಗ್ತಾ ಹೋಗುತ್ತೆ. MBAಗೆ ಎಂಟ್ರೆನ್ಸ್ ಪಡ್ಕೊಳ್ಳಿಕ್ಕೆ ಆ ಎಕ್ಸಾಮ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನಾನಿಲ್ಲಿ ಪಾರ್ಟ್ 1ಅಲ್ಲಿ ಡಿಸ್ಕಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ಲೆವೆಲ್ MBA ಎಂಟ್ರೆನ್ಸ್ ಎಕ್ಸಾಮ್ ಮಾತ್ರ ಆಗಿರುತ್ತೆ. ಸೊ ಸಾಕಷ್ಟು ಎಕ್ಸಾಮ್ಗಳು ಬರುತ್ತೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ, ಬಟ್ ನಾನು ಅದರಲ್ಲಿ ಟಾಪ್ ಮೋಸ್ಟ್ ಎಕ್ಸಾಮ್ಗಳನ್ನು ಮಾತ್ರ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನೇ ಇನ್ಸ್ಟಿಟ್ಯೂಟ್ ಲೆವೆಲ್ MBA ಎಂಟ್ರೆನ್ಸ್ ಎಕ್ಸಾಮ್ ಪಾರ್ಟ್ 1 ಅಂತ ಹೇಳ್ತೀವಿ. ಅದರಲ್ಲಿ IIFT, IBSAT, TISSNET, KIITEE ಈ ಎಕ್ಸಾಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವ ರೀತಿ ಒಂದು ಎಕ್ಸಾಮ್ ಮತ್ತೊಂದು ಎಕ್ಸಾಮಿಗೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ನ್ಯಾಷನಲ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಸ್ಟೇಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದು ನಿಮಗೆ ನ್ಯಾಷನಲ್ ಲೆವೆಲ್. ಸೊ ಅದೇ ರೀತಿ ಇಲ್ಲಿ KMAT ಮತ್ತು ಕರ್ನಾಟಕ PGCET ಏನಿದೆ ಇದು ಸ್ಟೇಟ್ ಲೆವೆಲ್. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲ್ ಎಕ್ಸಾಮ್ಗಳು ಅಂತ ಹೇಳ್ತೀವಿ. ಸೊ ಇನ್ಸ್ಟಿಟ್ಯೂಟ್ ಲೆವೆಲ್ ಎಕ್ಸಾಮ್ ಬಂದರೆ ಇದು ನಿಮಗೆ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿಗಳು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ಗಳಾಗಿರುತ್ತೆ. ಅದು IIFT ಆಗಿರ್ಬೋದು, IBSAT ಆಗಿರ್ಬೋದು, TISSNET ಆಗಿರ್ಬೋದು, ಅಥವಾ ನಿಮಗೆ KIITEE ಆಗಿರ್ಬೋದು, ಅಥವಾ MICAT ಆಗಿರ್ಬೋದು, IRMSAT ಆಗಿರ್ಬೋದು, ಅಥವಾ SNAP ಆಗಿರ್ಬೋದು. ಇದು ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಇಂಪಾರ್ಟೆಂಟ್ ಎಕ್ಸಾಮ್ಗಳು. ಹಾಗಾಗಿ ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ಈ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿ ಕೂಡ MBAಗೆ ಎಂಟ್ರೆನ್ಸನ್ನು ಪಡ್ಕೊಳ್ಬೋದು. ಸೊ ಹಾಗಾದರೆ ಈ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಎಕ್ಸಾಮ್ಗಳ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಥವಾ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಈ ಡೀಟೇಲ್ಸನ್ನು ನಾನಿವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ, ಎಲ್ಲೆಲ್ಲಿ ಯಾವ್ಯಾವ ಎಕ್ಸಾಮ್ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗಿ. ಸೊ ಇನ್ಸ್ಟಿಟ್ಯೂಟ್ ಲೆವೆಲ್ ಎಕ್ಸಾಮ್ ಡಿಫ್ರೆನ್ಸಿಗೆ ಬಂದರೆ ಸೊ ನಾನಿವತ್ತು ಈ 4 ಎಕ್ಸಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ರಿಮೈನಿಂಗ್ ಎಕ್ಸಾಮ್ಸ್ಗಳ ಬಗ್ಗೆ ಡೀಟೇಲ್ ಪಿಕ್ಚರ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ IIFT, IBSAT, TISSNET, KIITEE ಈ ಎಕ್ಸಾಮ್ಗಳ ಬಗ್ಗೆ ನಾನು ಇವತ್ತು ಈ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಡಿಸ್ಕಷನ್ ಮಾಡೋದ್ರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ ಎಕ್ಸಾಮ್ ನೇಮ್. ಸೊ ಅದು IIFT ಅಂದ್ರೇನು ಅಥವಾ IBSAT ಅಂದ್ರೇನು, ಯಾರು ಕಂಡಕ್ಟ್ ಮಾಡ್ತಾರೆ, ಸೊ ಇದೆಲ್ಲದು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಎಕ್ಸಾಮ್ ನೇಮಿಗೆ ಬಂದರೆ ಸೊ ನಾವು ಎಕ್ಸಾಮ್ ನೇಮಲ್ಲಿ ಫಸ್ಟು ಇಂಡಿಯನ್ IIFT ಅಂತ ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಏನಿದೆ ಇವರು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ ಈ IIFT ಅನ್ನುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ICFAI ಅಥವಾ IBSAT ಅನ್ನುವಂತಹ ಎಕ್ಸಾಮ್ ಇದೆ. ಸೊ ಈ ಎಕ್ಸಾಮನ್ನು ನಿಮಗೆ ಕಂಡಕ್ಟ್ ಮಾಡುವಂಥದ್ದು ICFAI ಬಿಸ್ನೆಸ್ ಸ್ಕೂಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ICFAI ಅನ್ನೋದು ಒಂದು ಬಿಸ್ನೆಸ್ ಸ್ಕೂಲ್ ಫೌಂಡೇಶನ್, ಅವರು ನಿಮಗೆ ಈ IBSAT ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಬರ್ತಾರೆ. ನೆಕ್ಸ್ಟು TISSNET ಅಂತ ಹೇಳ್ತೀವಿ, ಇದು ಕಂಡಕ್ಟ್ ಮಾಡುವಂಥದ್ದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಕಂಡಕ್ಟ್ ಮಾಡುವಂಥದ್ದು TISSNET ಅನ್ನುವಂಥ ಎಕ್ಸಾಮ್. ನೆಕ್ಸ್ಟ್ KIITEE, that is Kalinga Institute of Industrial Technology ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಈ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಅವರು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಅದನ್ನೇ ನಾವು KIITEE ಅಂತ ಹೇಳ್ತೀವಿ. ಇದು ನೇಮ್ ಆಫ್ ದಿ ಎಕ್ಸಾಮ್ ಆಯಿತು. ನೆಕ್ಸ್ಟು ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿಗೆ ಬರೋದಾದರೆ ಸೊ ಯಾರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು IIFT ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ IIFTಯನ್ನು ಕಂಡಕ್ಟ್ ಮಾಡುವಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ICFAI ಫೌಂಡೇಶನ್ ಫಾರ್ ಹೈಯರ್ ಎಜುಕೇಷನ್ ಅವರು ಕಂಡಕ್ಟ್ ಮಾಡುವಂಥದ್ದು IBSAT. ಸೊ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು TISSNET ಅನ್ನೋರು
TISS ಇನ್ಸ್ಟಿಟ್ಯೂಟ್ ಮುಂಬೈಯಲ್ಲಿದೆ. ಸೊ ಇವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ, TISS NET ಎಕ್ಸಾಮನ್ನು. ನೆಕ್ಸ್ಟು ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಏನಿದೆ, ಸೊ ಅವರು KIITEE ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ, ಇದು ನಿಮಗೆ ಕಂಡಕ್ಟಿಂಗ್ ಬಾಡಿ ಆಯಿತು. ನೆಕ್ಸ್ಟು ಈ ಎಕ್ಸಾಮಿನ ಲೆವೆಲ್ ನೋಡೋದಾದರೆ ಅದು ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡ್ತಾರೋ ಸ್ಟೇಟ್ ಲೆವೆಲಲ್ಲಿ ನೋಡೋದಾದರೆ IIFT ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ, IBSAT ಕೂಡ ನಿಮಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ, TISS NET ಕೂಡ ನಿಮಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ, KIITEE ಅನ್ನೋದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ ನಿಮಗೆ. ಸೊ ಇದು ಒಂದು ಸ್ಟೇಟ್ ಲೆವೆಲ್ಲು, ರಿಮೈನಿಂಗ್ IIFT IBSAT ಮತ್ತು TISS NET ಏನಿದೆ ಇದು ನಿಮಗೆ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ ಎಕ್ಸಾಮ್ಗಳಾಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ನಿಮಗೆ ನೆನಪಿರಬೇಕಾಗತ್ತೆ, ಸ್ಟೇಟ್ ಲೆವೆಲ್ ಯಾವುದು, ನ್ಯಾಷನಲ್ ಲೆವೆಲ್ ಯಾವುದು ಅನ್ನೋದು. ಅದೇ ರೀತಿ ನೆಕ್ಸ್ಟ್ ಡಿಫ್ರೆನ್ಸ್ಗಳನ್ನು ನೋಡ್ತಾ ಹೋದರೆ, ಸೊ ಇಲ್ಲಿ ಜಸ್ಟ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಥವಾ ಎಕ್ಸಾಮ್ ನೇಮಿನ ಡಿಫ್ರೆನ್ಸ್ ನೋಡಿದ್ವಿ. ನೆಕ್ಸ್ಟ್ ಅದೇ ರೀತಿ ಇನ್ಯಾವೆಲ್ಲ ರೀತಿ ಈ ಎಕ್ಸಾಮ್ಗಳು ಡಿಫ್ರೆಂಟ್ ಆಗಿದ್ದಾವೆ ಅಂತ ನೋಡೋದಾದರೆ ಎಕ್ಸಾಮ್ ಡ್ಯುರೇಷನ್ ನೋಡ್ತಾ ಹೋಗೋಣ. ಅದೇ ರೀತಿ ಸೊ ನಿಮಗೆ ಎಕ್ಸಾಮ್ ಡ್ಯುರೇಷನ್ ಬಂದರೆ IIFT ಎಕ್ಸಾಮು 2 hours ಡ್ಯುರೇಷನ್ ಇರುತ್ತೆ, IBSAT ಎಕ್ಸಾಮು ಕೂಡ ನಿಮಗೆ 2 hours ಡ್ಯುರೇಷನ್ಸ್ ಇರುತ್ತೆ. ಬಟ್ TISS NET ಎಕ್ಸಾಮು 100 minutes ಇರುತ್ತೆ, ಅಥವಾ 1 hour 40 minutes ಅಂತಲೂ ಹೇಳ್ತೀವಿ ಇದನ್ನು. ಸೊ 1 hour 40 minutes ಆಗಿರುತ್ತೆ. ಅದೇ ರೀತಿ KITEE ಅನ್ನೋದು 150 minutes ಇರುತ್ತೆ, ಅಂದರೆ 2.5 hours, 2 hours 30 minutes ಅಥವಾ 150 minutes. ಸೊ ಅವರ್ಸಲ್ಲಿ ಮೆನ್ಷನ್ ಮಾಡಿದ್ರೆ 2.5, ಮಿನಿಟ್ಸಲ್ಲಾದರೆ 150 minutes ಇರುತ್ತೆ. ಸೊ ಹಾಗಾದರೆ IIFT ಮತ್ತು IBSAT ಎಕ್ಸಾಮ್ ನಡುವೆ 2 hours ಇರುತ್ತೆ, ಎರಡೂ ಕೂಡ 2 hours ಟೈಮ್ ಇರುತ್ತೆ ಡ್ಯೂರೇಷನ್. ಬಟ್ TISS NET ಮತ್ತು KIITEE ಎಕ್ಸಾಮು ಡಿಫ್ರೆಂಟ್ ಆಗಿದೆ. ನಿಮಗೆ ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥದ್ದು 150 minutes ಇರುತ್ತೆ ಟೈಮು ಡ್ಯೂರೇಷನ್, ಅದೇ ರೀತಿ ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥದ್ದು 100 minute ಡ್ಯೂರೇಷನ್ ಇರುತ್ತೆ. ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ ನೋಡ್ತಾ ಹೋಗೋಣ. IIFTಯಲ್ಲಿ ನಿಮಗೆ 110 ಕ್ವಶನ್ಸ್ ಇರುತ್ತೆ. ಸೊ MCQs ಫಾರ್ಮ್ಯಾಟ್, ದಟ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ, 110 ಕ್ವಶನ್ಸು IIFTಯಲ್ಲಿ. ನೆಕ್ಸ್ಟ್ IBSATಯಲ್ಲಿ 140 ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ, MCQ ಫಾರ್ಮ್ಯಾಟ್, ದಟ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟು ಟಾಟಾ ಇನ್ಸ್ಟಿಟ್ಯೂಟ್ ಅವರು 100 ಕ್ವಶನ್ಸ್ ಇರುತ್ತೆ ಇನ್ MCQs ಫಾರ್ಮ್ಯಾಟ್. ಕಳಿಂಗ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮ್ಗಳಲ್ಲಿ 150 ಕ್ವಶನ್ಸ್ ಇರುತ್ತೆ ಇನ್ MCQs ಫಾರ್ಮ್ಯಾಟ್. ಯಾಕಂದರೆ ಎಕ್ಸಾಮ್ ಪ್ಯಾಟ್ರನ್ ಅಥವಾ ನಂಬರ್ ಆಫ್ ಕ್ವಶನ್ಸು ನಿಮಗೆ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ರೀತಿ ಇದೆ. IIFT ಆದರೆ 110 ಇರುತ್ತೆ, IBSAT ಆದರೆ ನಿಮಗೆ 140 ಇರುತ್ತೆ, TISS NET ಆದರೆ ನಿಮಗೆ 100 ಕ್ವಶನ್ಸ್ ಇರುತ್ತೆ, ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥ ಎಕ್ಸಾಮ್ ಆದರೆ 150 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ಟೋಟಲ್ ಮಾರ್ಕ್ಸ್ ಬರೋದಾದರೆ ನಿಮಗೆ IIFT ಅವರು ನಡೆಸುವಂಥದ್ದು 300 ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, IBSAT ಅವರು 140 ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, TISS NET ಅವರು 100 ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಇವರು 450 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಈ ಟೋಟಲ್ ಮಾರ್ಕ್ಸ್ ಕೂಡ ವೇರಿಯೇಷನ್ಸ್ ಇರುತ್ತೆ. IIFT ಆದರೆ 300, IBSAT ಆದರೆ 140, TISS NET ಆದರೆ 100, KIITEE ಆದರೆ 450. ನೆಕ್ಸ್ಟು ಅದೇ ರೀತಿ ಎಕ್ಸಾಮ್ ಫ್ರೀಕ್ವೆನ್ಸಿ ನೋಡ್ತಾ ಬರೋಣ. ಸೊ ಎಕ್ಸಾಮ್ ಫ್ರೀಕ್ವೆನ್ಸಿಯಲ್ಲಿ ನಿಮಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ, ಅಂದರೆ ಇಯರ್ಲಿ ಎಷ್ಟು ಟೈಮ್ ಕಂಡಕ್ಟ್ ಮಾಡ್ತಾರೆ, ಸೊ ಅದನ್ನು ನಾವು ಎಕ್ಸಾಮ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಒನ್ಸ್ ಎ ಇಯರ್ ಅಥವಾ ಇಯರ್ಲಿ 1 ಟೈಮ್ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಸೊ ಎಲ್ಲ ಎಕ್ಸಾಮು ಕೂಡ ಇಯರ್ಲಿ ಒನ್ಸ್ ಆಗಿರುತ್ತೆ. ಹಾಗಾಗಿ ಎಕ್ಸಾಮ್ ಫ್ರೀಕ್ವೆನ್ಸಿಯಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ಉಳಿದಿರ್ತಕ್ಕಂತಹ ಪಾಯಿಂಟ್ಸ್ ಅಥವಾ ಏನು ಫೀಚರ್ಸ್ ಇದೆ ಅಲ್ಲಿ ನಿಮಗೆ ವೇರಿಯೇಷನ್ಸ್ ಇರುತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಎಕ್ಸಾಮ್ ಡ್ಯೂರೇಷನ್ ನೋಡಿದ್ರಿ, ಎಕ್ಸಾಮ್ ಪ್ಯಾಟ್ರನ್ ನೋಡಿದ್ರಿ. ನೆಕ್ಸ್ಟು ಮಾರ್ಕ್ಸ್ ಪರ್ ಕ್ವಶನ್ ಅಥವಾ ಮಾರ್ಕಿಂಗ್ ಸ್ಕೀಮ್ ನೋಡೋದಾದರೆ, ಸೊ ಮಾರ್ಕ್ಸ್ ಪರ್ ಕ್ವಶನ್ಸ್ ಅಥವಾ ಮಾರ್ಕಿಂಗ್ ಸ್ಕೀಮ್ ಅಂತ ಹೇಳ್ತೀವಿ. IIFTಯಲ್ಲಿ 3 marks ಫಾರ್ ಈಚ್ ರೈಟ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ನೀವು ಪ್ರತಿಯೊಂದು ಏನು ರೈಟ್ ಕ್ವಶನ್ಸ್ ಮಾಡ್ತೀರಾ ಅದಕ್ಕೆ 3 marksನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಅದು ಸೆಕ್ಷನ್ 1, 2, 3. ಸೊ ಸೆಕ್ಷನ್ 1, 2, 3 3 marks ಇರುತ್ತೆ. ಸೊ ನೆಕ್ಸ್ಟ್ 1.5 marks ಫಾರ್ ಈಚ್ ರೈಟ್ ಆನ್ಸರ್ ಇನ್ ಸೆಕ್ಷನ್ 4. ಸೊ ಸೆಕ್ಷನ್ 4 ಮಾತ್ರ ನಿಮಗೆ 1.5 ಇರುತ್ತೆ. ಸೊ ಇಲ್ಲಿ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ.
ಸೊ IIFT ಎಕ್ಸಾಮಲ್ಲಿ 4 ಸೆಕ್ಷನ್ ಇರುತ್ತೆ. 1 2 3 ಅಪ್ ಟು 3 ಸೆಕ್ಷನ್ ಅಥವಾ 1 2 3 ಸೆಕ್ಷನ್ ತನಕ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಪರ್ ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಬಟ್ 4th ಸೆಕ್ಷನಲ್ಲಿ ಪರ್ ಕ್ವಶನ್ಗೆ ನಿಮಗೆ 1.5 ಮಾರ್ಕ್ಸ್ ಅಲಾಟ್ ಮಾಡ್ತಾರೆ ಅವರು. ಹಾಗಾಗಿ ಈ ಮಾರ್ಕಿಂಗ್ ಸ್ಕೀಮು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು IBSAT ಎಕ್ಸಾಮಲ್ಲಿ ನಿಮ್ಮ ಕರೆಕ್ಟ್ ಆನ್ಸರಿಗೆ 1 ಮಾರ್ಕ್ಸನ್ನು ಅಲಾಟ್ ಮಾಡ್ತಾ ಹೋಗ್ತಾರೆ ಅವರು. ಸೊ ಇಲ್ಲಿ ಜಸ್ಟ್ 1 ಮಾರ್ಕ್ಸ್ ಅಲಾಟ್ ಮಾಡ್ತಾ ಹೋಗ್ತಾರೆ. TISS NET ಕೂಡ ನಿಮಗೆ 1 ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಕರೆಕ್ಟ್ ಆನ್ಸರಿಗೆ. KIITEE ಅವರು ಒಂದು ಕರೆಕ್ಟ್ ಆನ್ಸರಿಗೆ 3 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಯಾವ ರೀತಿ ಮಾರ್ಕಿಂಗ್ ಪರ್ ಸ್ಕೀಮ್ ಅಥವಾ ಮಾರ್ಕಿಂಗ್ ಪರ್ ಕ್ವಶನ್ಸ್ ಇರುತ್ತೆ ಅನ್ನೋದು. ನೆಕ್ಸ್ಟು ನೆಗೆಟಿವ್ ಮಾರ್ಕಿಂಗಿಗೆ ಬರೋದಾದರೆ IIFT ಎಕ್ಸಾಮಲ್ಲಿ ನಿಮಗೆ ನೀವೇನು ಕ್ವಶನ್ಸಿಗೆ ಮಾರ್ಕ್ಸ್ ಇರುತ್ತೋ ಅದರ 1/3 ಮಾರ್ಕ್ಸು ಡಿಡಕ್ಟ್ ಆಗುತ್ತೆ. ಇನ್ ಕೇಸ್ ನೀವು ಕ್ವಶನ್ಸನ್ನು ರಾಂಗ್ ಮಾಡಿದಂಥ ಸಂದರ್ಭದಲ್ಲಿ ಆ ಟೋಟಲ್ ಕ್ವಶನ್ ಅಥವಾ ಕ್ವಶನ್ನಿನ ಟೋಟಲ್ ಮಾರ್ಕ್ಸ್ ಏನಿದೆ ಅದರ 1/3 ಡಿಡಕ್ಟ್ ಆಗುತ್ತೆ. ನೆಕ್ಸ್ಟ್ IBSATಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. TISS NETಯಲ್ಲೂ ಕೂಡ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. KIITEE ಕಳಿಂಗ ಇನ್ಸ್ಟಿಟ್ಯೂಟ್ ನಡೆಸುವಂತಹ ಎಕ್ಸಾಮಲ್ಲಿ 1 ಮಾರ್ಕ್ಸನ್ನು ಮೈನಸ್ ಮಾಡ್ತಾ ಬರ್ತಾರೆ ಅಥವಾ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ಮೈನಸ್ ಆಗುತ್ತೆ 1 ಮಾರ್ಕ್ಸ್ ನಿಮಗೆ ಒಂದು ಕ್ವಶನ್ಸನ್ನು ರಾಂಗ್ ಮಾಡಿದ್ದೀರಾ ಅಂದರೆ. ಸೊ ಹಾಗಾಗಿ IIFT ಮತ್ತು KIITEE ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. IBSAT ಮತ್ತು TIS NETಯಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ 2ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇನ್ನೆರಡರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೆಕ್ಷನಲ್ ಟೈಮಿಂಗ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ಯಾಕಂದರೆ ಇಷ್ಟು ಎಕ್ಸಾಮ್ಗಳಲ್ಲಿ IIFTಯಲ್ಲೂ ನೋ ಸೆಕ್ಷನಲ್ ಟೈಮ್, ಅದೇ ರೀತಿ IBSATಯಲ್ಲೂ ಯಾವುದೇ ರೀತಿಯ ಸೆಕ್ಷನಲ್ ಟೈಮ್ ಇರೋದಿಲ್ಲ. TISS NETಯಲ್ಲೂ ಕೂಡ ಸೆಕ್ಷನಲ್ ಟೈಮ್ ಇರೋದಿಲ್ಲ. ಕಳಿಂಗ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮಲ್ಲೂ ಕೂಡ ನಿಮಗೆ ಸೆಕ್ಷನಲ್ ಟೈಮ್ ಇರೋದಿಲ್ಲ. ನಿಮಗೆ ಚಾಯ್ಸ್ ಯಾವ ಸೆಕ್ಷನ್ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಳ್ಬೋದು ನಿಮ್ಮ ಎಕ್ಸಾಮ್ ಡ್ಯೂರೇಷನ್ ಅಥವಾ ಡ್ಯೂರೇಷನ್ ಆಫ್ ಅವರ್ಸಲ್ಲಿ. ಸೊ ಇಲ್ಲಿ ನೀವು ಮಾರ್ಕಿಂಗ್ ಸ್ಕೀಮ್ ಮತ್ತು ಸೆಕ್ಷನಲ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಸೊ ಅದೇ ಯಾವ ರೀತಿ ಫೀಚರ್ಸ್ ವೇರಿಯೇಷನ್ಸ್ ಆಗುತ್ತೆ ಅಂತ. ಅದೇ ರೀತಿ ನೆಕ್ಸ್ಟ್ ಫೀಚರ್ಸ್ಗಳನ್ನು ನೋಡೋದಾದರೆ ಎಕ್ಸಾಮ್ ಟೈಮಿಂಗ್ಸ್ ಮತ್ತು ಎಕ್ಸಾಮ್ ಫೀಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಟೈಮಿಂಗ್ಸ್ IIFTಯಲ್ಲಿ 2 ಅವರ್ಸ್ ಅಂತ ಹೇಳಿದ್ವಿ, ದಟ್ ಈಸ್ 3 to 5 ಆಗಿರುತ್ತೆ, 3 PM to 5 PM. IBSATಯಲ್ಲಿ ಅಂದರೆ ಫಿಕ್ಸ್ಡ್ ಟೈಮ್ ಇಲ್ಲ. ಸೊ ಇಲ್ಲಿ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಇದನ್ನು ಬ್ಲ್ಯಾಂಕ್ ಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಎಕ್ಸಾಮ್ ಟೈಮ್ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದು ಕೂಡ ಅಷ್ಟೇ, ಇಲ್ಲೂ ಅಷ್ಟೇ ನಿಮಗೆ ಎಕ್ಸಾಮ್ ಟೈಮ್ ಚೇಂಜ್ ಮಾಡ್ತಾ ಹೋಗ್ತಾರೆ ಅಥವಾ ಚೇಂಜಸ್ ಆಗುತ್ತೆ. ಹಾಗಾಗಿ ನಾನು ಮೆನ್ಷನ್ ಮಾಡಿಲ್ಲ. ಇಲ್ಲಿ IIFTಯಲ್ಲಿ 3 PM to 5 PM ಇರುತ್ತೆ. TISS NETಯಲ್ಲಿ 2 to 3:40 ಆಗಿರುತ್ತೆ. ಯಾಕಂದರೆ ನಿಮಗೆ ಇಲ್ಲಿ 1 hour 40 minutes ಟೈಮ್ ಕೊಡ್ತಾರೆ. ಸೊ 1 hour 40 minutes ಅಂದರೆ ಸೊ ಹಾಗಾಗಿ 2 ಇಂದ 3ಗೆ 1 hour, ಈ ಕಡೆ 40 minutes ಟೈಮ್ ಕೊಡಲೇಬೇಕು ನಿಮಗೆ. ಹಾಗಾಗಿ 2 to 3:40 ನಿಮ್ಮ ಎಕ್ಸಾಮ್ ಟೈಮ್ ಆಗಿರುತ್ತೆ, 2 PM to 3:40 PM. ನೆಕ್ಸ್ಟ್ IBSAT ಮತ್ತು KIITEE ನಿಮಗೆ ಎಕ್ಸಾಮ್ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಅದನ್ನು ಮೆನ್ಷನ್ ಮಾಡಿಲ್ಲ, ನೋಟಿಫಿಕೇಷನ್ಸ್ ಬಿಟ್ಟಾಗ ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಮೇಜರ್ ಫೀಚರ್ ಎಕ್ಸಾಮ್ ಫೀಸಿಗೆ ಬರೋದಾದರೆ IIFTಯಲ್ಲಿ ನಿಮಗೆ ಜನರಲ್ ಮೆರಿಟ್ ಮತ್ತು OBC ಕ್ಯಾಂಡಿಡೇಟ್ಸಿಗೆ 2500 ಎಕ್ಸಾಮ್ ಫೀಸ್ ಇರುತ್ತೆ. ಅದೇ ರೀತಿ IIFTಯಲ್ಲಿ SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆದರೆ 1000 ರೂಪೀಸ್ ನಿಮಗೆ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಜನರಲ್ GM ಮತ್ತು OBC ಆದರೆ 2500 ಇರುತ್ತೆ. ಅದೇ ರೀತಿ SC ST ಆ್ಯಂಡ್ ಅದರ್ಸ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆದರೆ 1000 ಇರುತ್ತೆ. IBSATಯಲ್ಲಿ ನಿಮಗೆ ಎಲ್ಲರಿಗೂ ಕೂಡ 1800 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಬೈಫರ್ಕೇಷನ್ಸ್ ಇರೋದಿಲ್ಲ, 1800 ಎಕ್ಸಾಮ್ ಫೀಸ್ ಆಗಿರುತ್ತೆ. ನೆಕ್ಸ್ಟ್ ಟಾಟಾ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮ್ಗಳಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ ಆದರೆ 1030 ರೂಪೀಸ್ ಆಗಿರುತ್ತೆ. ರಿಸರ್ವ್ಡ್ ಕ್ಯಾಟಗರಿ ಅಂದರೆ SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಯಾವುದೇ ರಿಸರ್ವ್ ಕ್ಯಾಟಗರಿ ಆದರೆ 260 ರೂಪೀಸ್ ಆಗಿರುತ್ತೆ. ಅನ್ರಿಸರ್ವ್ಡ್ ಕ್ಯಾಟಗರಿಗೆ 1030 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಕಳಿಂಗ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮಲ್ಲೂ ಕೂಡ 1250 ಅಥವಾ 1250 ಎಕ್ಸಾಮ್ ಫೀಸ್ ಇರುತ್ತೆ ನಿಮಗೆ. ಹಾಗಾಗಿ ಈ ಎಕ್ಸಾಮ್ ಫೀಸ್ಗಳ ಬಗ್ಗೆ ಕೂಡ ನೀವು ಒಂದನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಲ್ಯಾಂಗ್ವೇಜ್ಗೆ ಬಂದರೆ ಎಲ್ಲ ಎಕ್ಸಾಮ್ಗಳನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಲ್ಯಾಂಗ್ವೇಜಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಷಿಯೇಷನ್ ಬರೋದಿಲ್ಲ. ನೆಕ್ಸ್ಟು ಎಕ್ಸಾಮ್ ಮೋಡಲ್ಲೂ ಕೂಡ ಅಷ್ಟೇ, ಎಲ್ಲ ಎಕ್ಸಾಮ್ಗಳು ಕಂಡಕ್ಟ್ ಮಾಡುವಂಥದ್ದು ಆನ್ಲೈನೇ ಆಗಿರುತ್ತೆ. ಸೊ ಆನ್ಲೈನ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ, ಯಾವುದೇ ರೀತಿಯ ಪೇಪರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ, ನೆನಪಿರಲಿ. ಅದನ್ನೇ ನಾವು CBT ಅಂತ ಹೇಳ್ತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಆಗಿರುತ್ತೆ. ಸೊ ಎಲ್ಲೂ ಕೂಡ ನಿಮಗೆ
ಸ್ಟೇಟ್ ಲೆವೆಲ್ ಎಕ್ಸಾಮ್ ರೀತಿ ಅಥವಾ ಕರ್ನಾಟಕ ಸ್ಟೇಟಲ್ಲಿ KMAT ಅಥವಾ KPGCET ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಪೇಪರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಪೇಪರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ. ಹಾಗಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದಕ್ಕೆ ಆನ್ಲೈನ್ ಅಂತ ಹೇಳ್ತೀವಿ. ಅಥವಾ ಎಕ್ಸಾಮ್ ಮೋಡಿಗೆ ಬಂದರೆ ನಿಮಗೆ ಆನ್ಲೈನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಫೀಚರ್ಸ್ ಅದೇ ರೀತಿ ಡಿಫ್ರೆನ್ಸ್ ನೋಡ್ತಾ ಹೋಗೋದಾದರೆ ಈ ಎಕ್ಸಾಮ್ಗಳಿಗೆ ಎಕ್ಸಾಮ್ ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಮೇಜರ್ ಆಸ್ಪೆಕ್ಟ್ಸ್ ನಿಮಗಿದು ಎಕ್ಸಾಮ್ ಸಿಲೆಬಸ್ಸು. ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಸೆಕ್ಷನ್ ಇರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ನಿಮಗೆ IIFT ಎಕ್ಸಾಮ್ ಬಂದರೆ 4 ಸೆಕ್ಷನ್ ಇರುತ್ತೆ ನಿಮಗಿಲ್ಲಿ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. IIFT ಎಕ್ಸಾಮಲ್ಲಿ ನಿಮಗೆ 4 ಸೆಕ್ಷನ್ ಇರುತ್ತೆ. IBSAT ಎಕ್ಸಾಮಲ್ಲೂ ಕೂಡ ನಿಮಗೆ 4 ಸೆಕ್ಷನ್ನೇ ಇರುತ್ತೆ. ಬಟ್ ನೀವು ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥ ಎಕ್ಸಾಮಲ್ಲಿ ನಿಮಗೆ 3 ಸೆಕ್ಷನ್ಸ್ ಇರುತ್ತೆ. ಬಟ್ ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥ ಎಕ್ಸಾಮಲ್ಲಿ ನಿಮಗೆ 5 ಸೆಕ್ಷನ್ ಇರುತ್ತೆ. ಹಾಗಾಗಿ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ರೀತಿ ಇರುತ್ತೆ. IIFTಯ 4 ಸೆಕ್ಷನ್ ಯಾವುದು ಅಂದರೆ, ಒಂದು ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್, RC ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೆಕೆಂಡು ಜನರಲ್ ನಾಲೆಡ್ಜ್. ಥರ್ಡ್ ಒನ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್. ಅದೇ ರೀತಿ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಈ 4 ಸೆಕ್ಷನ್ಗಳು ನಿಮಗೆ IIFT ಎಕ್ಸಾಮಲ್ಲಿ ಬರುತ್ತೆ. ಅದೇ ರೀತಿ IBSAT ಎಕ್ಸಾಮಿಗೆ ಬಂದರೆ ವರ್ಬಲ್ ಎಬಿಲಿಟಿ ಇರುತ್ತೆ ನಿಮಗೆ, ಕ್ವಾಂಟಿಟೇಟಿವ್ ಎಬಿಲಿಟಿ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಡಾಟಾ ಅಡಿಕ್ವೆಸಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಸಬ್ಜೆಕ್ಟ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ 4 ಸೆಕ್ಷನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟು ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ಕಂಡಕ್ಟ್ ಮಾಡುವಂಥ ಎಕ್ಸಾಮು ಓನ್ಲಿ 3 ಸೆಕ್ಷನ್ ಇರುತ್ತೆ. ಅದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ, ನೆಕ್ಸ್ಟ್ ಮ್ಯಾಥಮ್ಯಾಟಿಕಲ್ ಸ್ಕಿಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಜನರಲ್ ಅವೇರ್ನೆಸ್. ಈ 3 ಸೆಕ್ಷನ್ಸ್ ಮಾತ್ರ ನಿಮಗೆ ಟಾಟಾ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮಲ್ಲಿರುತ್ತೆ. ನೆಕ್ಸ್ಟ್ ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂತಹ ಎಕ್ಸಾಮಿಗೆ ಬಂದರೆ ನಿಮಗೆ ಇಲ್ಲಿ 5 ಸೆಕ್ಷನ್ ಇರುತ್ತೆ. ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಅನಾಲಿಟಿಕಲ್ ರೀಸನಿಂಗ್ ಇರುತ್ತೆ. ಸೊ KITT ಅಥವಾ ಕಳಿಂಗ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮು ನಿಮಗೆ 5 ಸೆಕ್ಷನ್ ಇರುತ್ತೆ. ಟಾಟಾ ಇನ್ಸ್ಟಿಟ್ಯೂಟ್ ನಡೆಸುವಂತಹ ಎಕ್ಸಾಮ್ ನಿಮಗೆ 3 ಸೆಕ್ಷನ್ ಇರುತ್ತೆ. IBSAT ಎಕ್ಸಾಮು ನಿಮಗೆ 4 ಸೆಕ್ಷನ್ ಇರುತ್ತೆ. IIFT ಎಕ್ಸಾಮ್ ಕೂಡ ನಿಮಗೆ 4 ಸೆಕ್ಷನ್ ಇರುತ್ತೆ. ಹಾಗಾಗಿ ಯಾವುದೇ ಎಕ್ಸಾಮಲ್ಲಿ 4 ಸೆಕ್ಷನು, ಯಾವುದರಲ್ಲಿ 3 ಸೆಕ್ಷನು, ಯಾವುದರಲ್ಲಿ 5 ಸೆಕ್ಷನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಫೀಚರ್ ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಎಕ್ಸಾಮ್ ಪರ್ಪಸ್. ಹಾಗಾದರೆ ಈ ಇನ್ಸ್ಟಿಟ್ಯೂಟ್ಗಳು ಯಾವ ಪರ್ಪಸ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ? ಸೊ IIFT ಅವರ ಪರ್ಪಸ್ ನೋಡೋದಾದರೆ ಅಡ್ಮಿಷನ್ ಇಂಟು IIFT ಡೆಲ್ಲಿ, IIFT ಕೋಲ್ಕತ್ತಾ, IIFT ಕಾಕಿನಾಡ. ಸೊ ಈ ಸೆಂಟರ್ಗಳಲ್ಲಿ ನೀವು ಅಡ್ಮಿಷನ್ ಆಗಲಿಕ್ಕೆ MBAಗೆ ಇವರು ಕಂಡಕ್ಟ್ ಮಾಡ್ತಾ ಬರ್ತಾರೆ ಎಕ್ಸಾಮ್ಗಳನ್ನು. ಹಾಗಾಗಿ ಸೊ IIFT ಡೆಲ್ಲಿ, IIFT ಕೋಲ್ಕತ್ತಾ, IIFT ಕಾಕಿನಾಡ. ನೆಕ್ಸ್ಟ್ IBSATಗೆ ಬಂದರೆ ಅಡ್ಮಿಷನ್ ಇಂಟು 9 ಕ್ಯಾಂಪಸಸ್ ಆಫ್ ICFAI ಬಿಸ್ನೆಸ್ ಸ್ಕೂಲ್ ಅಂತ ಹೇಳ್ತೀವಿ. ಸೊ ಅವರು ICFAI ಅವ್ರ ಬಿಸ್ನೆಸ್ ಸ್ಕೂಲ್ ಏನಿದೆ ಅದರ 9 ಕ್ಯಾಂಪಸಲ್ಲಿ ಅಡ್ಮಿಷನ್ ಆಗಲಿಕ್ಕೆ ನಿಮಗೆ IBSAT ಎಕ್ಸಾಮ್ ಬೇಕಾಗುತ್ತೆ. ಹೈದರಾಬಾದ್ ಆಗಿರ್ಬೋದು, ಡೆಹ್ರಾಡೂನ್ ಆಗಿರ್ಬೋದು, ಜೈಪುರ್, ಅಹಮದಾಬಾದ್, ಗುರ್ಗಾಂವ್ ಹರಿಯಾಣ, ಬೆಂಗಳೂರು, ಕೋಲ್ಕತ್ತಾ, ಪುಣೆ ಆ್ಯಂಡ್ ಮುಂಬೈ. ಸೊ ಈ ಕ್ಯಾಂಪಸಲ್ಲಿ ನೀವು ಅಡ್ಮಿಷನ್ ಆಗಬೇಕಾದ್ರೆ ICFAI ಅವರು ಕಂಡಕ್ಟ್ ಮಾಡುವಂತಹ IBSAT ಎಕ್ಸಾಮು ಕ್ಲಿಯರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂಥ ಎಕ್ಸಾಮಲ್ಲಿ ನಿಮಗೆ ಅಡ್ಮಿಷನ್ ಟು ಟಾಟಾ ಇನ್ಸ್ಟಿಟ್ಯೂಟ್ ಮುಂಬೈ, ಟಾಟಾ ಇನ್ಸ್ಟಿಟ್ಯೂಟ್ ತುಲ್ಜಾಪುರ್, ಟಾಟಾ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಆ್ಯಂಡ್ ಟಾಟಾ ಇನ್ಸ್ಟಿಟ್ಯೂಟ್ ಗುವಾಹಟಿ. ಇಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ನೀವು ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಕಳಿಂಗ ಇನ್ಸ್ಟಿಟ್ಯೂಟ್ ಅವರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ನೀವು ಅಡ್ಮಿಷನ್ ಇಂಟು 2 ಇಯರ್ ಫುಲ್ ಟೈಮ್ ರೆಸಿಡೆನ್ಷಿಯಲ್ MBA ಪ್ರೋಗ್ರಾಮ್. ಸೊ 2 ಇಯರ್ ಫುಲ್ ಟೈಮ್ ರೆಸಿಡೆನ್ಷಿಯಲ್ MBA ಪ್ರೋಗ್ರಾಮನ್ನು ಪರ್ಸ್ಯೂ ಮಾಡಲಿಕ್ಕೆ ನೀವೇನು ಮಾಡ್ತೀರಾ, ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂತಹ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಇದು ನಿಮ್ಮ ಎಕ್ಸಾಮ್ ಪರ್ಪಸ್ ಕ್ರೈಟೀರಿಯಾ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಕೋರ್ಸಸ್ ಆಫರ್ಡ್. ಅಂದರೆ ಈ ಎಕ್ಸಾಮ್ಗಳ ಮುಖಾಂತರ ಯಾವ ಕೋರ್ಸಸ್ನ ಆಫರ್ ಮಾಡ್ತಾರೆ ಅದನ್ನೇ ನಾವು ಕೋರ್ಸಸ್ ಆಫರ್ಡ್ ಅಂತ ಹೇಳ್ತೀವಿ. IIFT ಎಕ್ಸಾಮ್ ಮುಖಾಂತರ MBA ಇಂಟರ್ನ್ಯಾಷನಲ್ ಬಿಸ್ನೆಸ್, ಯಾಕಂದರೆ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಹಾಗಾಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ನೀವು MBA ಮಾಡಬೇಕು ಅಂದರೆ IIFT ಎಕ್ಸಾಮ್ ಅವರು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಮುಖಾಂತರ ಮಾಡ್ಬೋದು. ನೆಕ್ಸ್ಟ್ IBSATಯಲ್ಲಿ MBA ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ MBA ಅಥವಾ PG
PGPM ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾರೆ ಅವರು, ಅಥವಾ ಕೋರ್ಸನ್ನು ಆಫರ್ ಮಾಡ್ತಾರೆ. ನೆಕ್ಸ್ಟ್ ಟಾಟಾ ಇನ್ಸ್ಟಿಟ್ಯೂಟ್ ಅವರು MBA ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, MA ಇನ್ ಎಜುಕೇಷನ್, MA, MA, MSc, MHA, ನೆಕ್ಸ್ಟ್ MPH ಅಥವಾ ಬಹಳಷ್ಟು ಕೋರ್ಸ್ಗಳಿದೆ ಇದೇ ರೀತಿ. ಸೊ ಅದು ಸೋಷಿಯಲ್ ವರ್ಕ್ ಆಗಿರ್ಬೋದು, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಆಗಿರ್ಬೋದು, ಅಥವಾ MLIS ಆಗಿರ್ಬೋದು. ಈ ರೀತಿ ಡಿಫ್ರೆಂಟ್ ಎಕ್ಸಾಮನ್ನು ಅವ್ರು ಆಫರ್ ಮಾಡ್ತಾ ಹೋಗ್ತಾರೆ ಅಥವಾ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಹೋಗ್ತಾರೆ ಥ್ರೂ TISSNET ಎಕ್ಸಾಮ್ ಮುಖಾಂತರ. ನೆಕ್ಸ್ಟ್ ಕಳಿಂಗ ಇನ್ಸ್ಟಿಟ್ಯೂಟ್ ಅವರು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ರೂರಲ್ ಮ್ಯಾನೇಜ್ಮೆಂಟ್. ಸೊ ರೂರಲ್ ಮ್ಯಾನೇಜ್ಮೆಂಟಲ್ಲಿ MBA ಮಾಡಬೇಕು ಅಂದರೆ ನೀವು ಈ ಕಳಿಂಗ ಇನ್ಸ್ಟಿಟ್ಯೂಟ್ ಅವರು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗತ್ತೆ. ಇದು ನಿಮ್ಮ ಎಕ್ಸಾಮ್ ಅಥವಾ ಕೋರ್ಸಸ್ ಆಫರ್ಡ್ ಆಯಿತು. ನೆಕ್ಸ್ಟು ನಂಬರ್ ಆಫ್ ಟೆಸ್ಟ್ ಸಿಟೀಸಿಗೆ ಬಂದರೆ IIFT ಎಕ್ಸಾಮು 68 ಸಿಟಿಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. IBSAT ಎಕ್ಸಾಮು 85 ಸಿಟೀಸಲ್ಲಿ ಕಂಡಕ್ಟ್ ಆಗುತ್ತೆ. ಟಾಟಾ ಇನ್ಸ್ಟಿಟ್ಯೂಟ್ ಎಕ್ಸಾಮು 39 ಸಿಟೀಸಲ್ಲಿ ಕಂಡಕ್ಟ್ ಆಗುತ್ತೆ. ಕಳಿಂಗ ಇನ್ಸ್ಟಿಟ್ಯೂಟ್ ಅವರು 15 ಸಿಟೀಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಸಿಟೀಸ್ ಏನಿದೆ, ನಂಬರ್ ಆಫ್ ಟೆಸ್ಟ್ ಸಿಟೀಸು ಇದು ಫಿಕ್ಸ್ಡ್ ಅಲ್ಲ, ಯಾಕಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಆದರೆ ಟೆಸ್ಟ್ ಸಿಟೀಸ್ ಕೂಡ ಅಥವಾ ಟೆಸ್ಟ್ ಸೆಂಟರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಇದು ಗೊತ್ತಿರಬೇಕಾಗತ್ತೆ, ಟೆಸ್ಟ್ ಸಿಟೀಸ್ಗಳು ಚೇಂಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಅದೇ ರೀತಿ ನೀವು ವೆಬ್ಸೈಟ್ ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ವೆಬ್ಸೈಟ್ಗಳು ಆಯಾ ಎಕ್ಸಾಮಿನ ವೆಬ್ಸೈಟ್ ಆಗಿರುತ್ತೆ. ಸೊ ಎಕ್ಸಾಮ್ ವೆಬ್ಸೈಟಿಗೆ ಬಂದರೆ ನಿಮಗೆ IIFT ಅವರು, ಸೊ IIFT ವೆಬ್ಸೈಟ್ ಇದೆ. ಅದೇ ರೀತಿ IBSAT ಅವ್ರದ್ದು IBS ಇಂಡಿಯಾ ಅನ್ನುವಂತಹ ವೆಬ್ಸೈಟ್ ಇದೆ. ಟಾಟಾ ಇನ್ಸ್ಟಿಟ್ಯೂಟ್ ಅವ್ರದ್ದು ಟಾಟಾ ಇನ್ಸ್ಟಿಟ್ಯೂಟ್ ಎಜುಕೇಷನ್ ಅಂತಲೇ ಇದೆ. ಅದೇ ರೀತಿ ಕಳಿಂಗ ಇನ್ಸ್ಟಿಟ್ಯೂಟ್ ಅವರು ಕೂಡ KIITEE ಅಂತಲೇ ಇದೆ. ಸೊ ಆ ವೆಬ್ಸೈಟ್ ಮುಖಾಂತರ ನೀವೇನು ಮಾಡ್ಬೋದು, ನೋಟಿಫಿಕೇಷನ್ಸ್ಗಳನ್ನು ಚೆಕ್ ಮಾಡ್ಕೊಳ್ಬೋದು. ಇದು ನಿಮ್ಮ ಡಿಫ್ರೆಂಟ್ ಫೀಚರ್ಸ್ ಆಗಿರುತ್ತೆ, ಅಥವಾ ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮಿಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಅದು ಥ್ರೂ ವೆಬ್ಸೈಟ್ ತನಕ. ಸೊ ನೀವು ವೆಬ್ಸೈಟ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ನಿಮಗೆ ಅಡಿಷ್ನಲ್ ಮೆಟೀರಿಯಲ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಅಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಈ ಪ್ರತಿಯೊಂದು ಮೆಟೀರಿಯಲ್ಸ್ನ ನಾವು ಅಚೀವರ್ಸ್ ಕ್ಲಬ್ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಅದೇ ರೀತಿ ನಮ್ಮಲ್ಲೇ ಇರುವಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಅಥವಾ ಯಾರಾದರೂ ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನಲ್ನ ವ್ಯೂ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂಬರುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಯಾರೆಲ್ಲ ಈ MBA ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ, ಅಥವಾ MBA ಕೋರ್ಸ್ ಮಾಡಬೇಕು ಅನ್ನುವಂತಹ ಎಂಟ್ರೆನ್ಸ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.